ನಿಜ, ಇಲ್ಲಿ ಕೊಲೆಗಳಾಗಿದೆ, ಕಳ್ಳತನ ಆಗಿದೆ, ಡ್ರಗ್ಸ್ ದಂಧೆ ಇದೆ, ಇದೆಲ್ಲವೂ ನಿಜನೇ. ಆದರೆ ಎಷ್ಟರ ಮಟ್ಟಿಗಾಗಿದೆ, ಏನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾತ್ರ ಆಗಿದೆಯಾ? ನಾವು ಅಂಕಿಅಂಶಗಳನ್ನು ನೋಡಿದರೆ 22, 21, 22 ಅಥವಾ 20, 21 ಅದಕ್ಕೂ ಹಿಂದೆ ಹೋದರೆ 19, 20 ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಅದಕ್ಕಿಂತ ಕಡಿಮೆ ಕೊಲೆಗಳಾಗಿದೆ, ಅದಕ್ಕಿಂತ ಕಡಿಮೆ ಕಳ್ಳತನಗಳಾಗಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು, ನಾನು ನಮ್ಮ ಪೊಲೀಸ್ ಕಾನ್ಫರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ಡ್ರಗ್ಸ್ ದಂಧೆ ಏನಿದೆ ಅದನ್ನು ನಿಲ್ಲಿಸೋದಕ್ಕೆ ನಾವು ಒಂದು ಘೋಷಣೆನೇ ಮಾಡಿದೆವು. ಕರ್ನಾಟಕ ಅಗೇನ್ಸ್ಟ್ ಡ್ರಗ್ಸ್ ಅಂಥೇಳಿ ಒಂದು ದೊಡ್ಡ ಆಂದೋಲನವನ್ನು ಪ್ರಾರಂಭ ಮಾಡಿದೆವು. ಅದರ ಪ್ರಯುಕ್ತ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಸುಟ್ಟಾಕಿದ್ದೇವೆ, ಸಾವಿರಾರು ಜನಕ್ಕೆ ಕೇಸ್ ಬುಕ್ ಮಾಡಿದ್ದೇವೆ, ಅರೆಸ್ಟ್ ಮಾಡಿದ್ದೇವೆ. ಕೆಲವು ಸಂದರ್ಭದಲ್ಲಿ ಅವ್ರ ಕಾಲುಗಳಿಗೆ ಗುಂಡು ಹಾಕುವಂಥ ಪ್ರಯತ್ನ ಕೂಡ ನಮ್ಮ ಇಲಾಖೆಯವರು ಮಾಡಿದ್ದಾರೆ. ಈ ಭಾಗದಲ್ಲಿ ಕೂಡ ಡ್ರಗ್ಸ್ ದಂಧೆ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಕೇಂದ್ರದಿಂದ, ಬೆಂಗಳೂರಿಂದನೇ ಮಾನಿಟರ್ ಮಾಡ್ತಾ ಇದ್ದೇವೆ. ನಾನು ನೇರವಾಗಿ ಪ್ರತಿನಿತ್ಯ ಮಾಹಿತಿ ತಗೊಳ್ತೇನೆ. ಹುಬ್ಬಳ್ಳಿಯಲ್ಲಿ ಏನಾಗ್ತಾ ಇದೆ, ಧಾರವಾಡದಲ್ಲಿ ಏನಾಗ್ತದೆ, ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಮಾನಿಟರ್ ಮಾಡ್ತಾ ಇದ್ದೇವೆ. ಮೊದಲಿಗಿಂತ ಕಡಿಮೆ ಆಗಿದೆ, ಬಹಳ ಕಠಿಣವಾದ ಕ್ರಮಗಳನ್ನು ತಗೊಳ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾನೇ ತಮಗೆಲ್ಲ ಗೊತ್ತಿದ್ದಾಗೆ ನೂರಾರು ಜನರನ್ನು ಉಪಯೋಗ ಮಾಡ್ತಿದ್ದವರನ್ನು ಕರ್ಕೊಂಡು ಬಂದು ಅವರಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿದ್ದಾರೆ. ಅದರಲ್ಲೂ ಕೂಡ ಅದಕ್ಕೂ ಟೀಕೆ ಬಂದಿದೆ. ನೀವು ಇವ್ರನ್ನೇ ಕರ್ಕೊಂಡು ಬಂದಿದ್ದೀರಾ, ಯಾಕೆ ಕರ್ಕೊಂಡು ಬಂದಿದ್ದೀರಾ, ನೀವು ಪೆಡ್ಲರ್ಸ್ ಹಿಡಿಯೋ ಬದಲು ಇವ್ರನ್ನೇ ಹಿಡಿತೀರಾ ಅಂತ. ಆದರೆ ಇವ್ರನ್ನ ಹಿಡಿಯೋದ್ರ ಮೂಲಕ ಪೆಡ್ಲರು ಸಿಗ್ತಾರೆ ಅನ್ನೋದು ಸಾಮಾನ್ಯವಾದ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಸುಮಾರು 200-300 ಜನ ಕರ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಟೆಸ್ಟ್ ಮಾಡಿದ್ರೆ 80% ಎಲ್ಲ ಪಾಸಿಟಿವ್ ಇದ್ದಾರೆ. ಅದರ ಮೂಲಕ ಇಲಾಖೆಯವರು ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರನ್ನ ಹಿಡಿತಾರೆ. ನಿನ್ನೆ ರಾತ್ರಿ ಕೂಡ ಒಬ್ಬ ವ್ಯಕ್ತಿಯನ್ನು ಹಿಡಿದಿದ್ದಾರೆ. ಅವ್ರ ಹತ್ರನೂ ಕೂಡ ಕೆಜಿಗಟ್ಟಲೆ ಡ್ರಗ್ ಸಿಕ್ಕಿದೆ, ಗಾಂಜಾ ಸಿಕ್ಕಿದೆ. ಹಾಗಾಗಿ ಇವತ್ತು ನಾವು ಅದರ ಬಗ್ಗೆ ವಿಶೇಷವಾದಂಥ ಕಾರ್ಯಾಚರಣೆಯನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ. ಕಡಿಮೆ ಆಗಿದೆ, ಡ್ರಗ್ಸ್ ದಂಧೆ ಕಡಿಮೆ ಆಗಿದೆ. ಇದರ ಜೊತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಪ್ರತಿ ತಿಂಗಳ ಹಿರಿಯ ಅಧಿಕಾರಿಗಳು ಹೋಗಿ ಮಕ್ಕಳಿಗೆ ಹೇಳಬೇಕು, ಅದರ ಡ್ರಗ್ಸಿನ ಅಪಾಯ ಹೇಳಬೇಕು, ಮತ್ತು ಯಾರು ಶಾಲಾ ಕಾಲೇಜುಗಳನ್ನು ನಡೆಸ್ತಾರೆ, ಪ್ರಿನ್ಸಿಪಾಲ್ರುಗಳು ಅಥವಾ ಮ್ಯಾನೇಜ್ಮೆಂಟ್ನವರು, ಅವರಿಗೆ ನಾವು ಜವಾಬ್ದಾರಿ ಮಾಡಬೇಕು. ಹಾಗೆ ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿ ನಮ್ಮ ಅಧಿಕಾರಿಗಳು ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಈ ರೀತಿ ಕ್ರಮಗಳನ್ನು ತಗೊಂಡಿದ್ದೇವೆ. ಮತ್ತು ಸೈಬರ್ ಕ್ರೈಮು ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ 1-2 ಸೈಬರ್ ಸ್ಟೇಷನ್ ಇದ್ದದ್ದು. ಅವಾಗ ಯಾರೂ ರಿಜಿಸ್ಟರ್ ಮಾಡೋಕ್ಕಾಗ್ತಿರಲಿಲ್ಲ, ಎಲ್ಲೂ ಕೂಡ ಸೈಬರ್ ಕೇಸಸ್ನ ತಗೊಳ್ತಾ ಇರಲಿಲ್ಲ. ಈಗ 43 ಸೈಬರ್ ಸ್ಟೇಷನ್ಸನ್ನು ಮಾಡಿದ್ದೇವೆ. ಜಿಲ್ಲೆಗೊಂದೊಂದು ಸೈನ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದೇವೆ. ಅವರಿಗೆ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಆಗಿದೆ. ಏನು ಫ್ರಾಡ್ಗಳು ನಡೆಯುತ್ತೆ, ಬ್ಯಾಂಕ್ ಫ್ರಾಡ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಫ್ರಾಡ್ಗಳು ನಡೀಬೋದು, ಬೇರೆ ಕ್ರೈಮ್ಸು ಸೈಬರ್ ಮೂಲಕ ಮಾಡತಕ್ಕಂಥ ಕ್ರೈಮ್ಸ್ಗಳು, ಅವೆಲ್ಲವನ್ನು ತಡೆಗಟ್ಟೋದಕ್ಕೆ ರಿಜಿಸ್ಟರ್ ಮಾಡಿಕೊಳ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಭಾಳ ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದರೆ, ಯಾರು ಈ ರೀತಿ
ಫ್ರಾಡ್ ಮಾಡಿರ್ತಾರೆ, ಬ್ಯಾಂಕಲ್ಲಿ ಅವರ ಅಕೌಂಟ್ ಹ್ಯಾಕ್ ಮಾಡ್ಕೊಂಡು ಹಣ ತೊಗೊಂಡಿರ್ತಾರೆ. ಆ ಥರದವನ್ನೆಲ್ಲ ಬಹಳಷ್ಟು ಕೇಸಸ್ಸಲ್ಲಿ ಹಿಡಿದು ನಾವು ಹಣ ವಾಪಸ್ ಕೊಡಿಸಿದ್ದೇವೆ. 100 ಕೋಟಿ ರೂಪಾಯಿ ಹಣ ವಾಪಸ್ ಕೊಡಿಸಿದ್ದೇವೆ. ಮತ್ತು ಅಕೌಂಟ್ಸನ್ನು ಫ್ರೀಸ್ ಮಾಡಿ ಅವರಿಗೆ ಹಣ ಆಚೆ ಹೋಗದ ಹಾಗೆ ತಡೆದಿದ್ದೇವೆ. ಮತ್ತು ಇದು ಒಂದು ಭಾಗ ಆದರೆ ಬೇರೆ ಬೇರೆ ಫೇಕ್ ನ್ಯೂಸ್ಗಳು ಮಾಡ್ತಕ್ಕಂಥವ್ರು, ಕಮ್ಯುನಲ್ ಮ್ಯಾಟರ್ಸ್ಗಳನ್ನು ಪೋಸ್ಟಿಂಗ್ಸ್ ಮಾಡಿ ಪ್ರಚೋದನೆ ಮಾಡ್ತಕ್ಕಂಥವ್ರು, ಇಂಥದ್ದನ್ನು ಎಲ್ಲನೂ ಕೂಡ ನಾವು ಹಿಡಿದಾಕ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿ ಕಾನೂನು ವ್ಯವಸ್ಥೆಯನ್ನು ಒಂದು ಹತೋಟಿಗೆ ತಂದಿದ್ದೇವೆ ಅನ್ನೋದನ್ನು ನಾನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟಿದೆ ಅನ್ನೋ ಮಾತು ಸುಳ್ಳು. ಶಾಂತಿಯಿಂದ ನಾವು ಗಣಪತಿ ಪೂಜೆ ಮಾಡ್ತೇವೆ, ಗಣಪತಿ ಹಬ್ಬ ಮಾಡ್ತಿದ್ದೇವೆ. ಯಾವ ಗಲಾಟೆ ಕೂಡ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿಲ್ಲ. ಅದೇ ರೀತಿ ರಂಜಾನ್ ಹಬ್ಬ ಬರುತ್ತೆ, ಇನ್ನೊಂದು ಹಬ್ಬ ಬರುತ್ತೆ, ಯಾವುದೂ ಕೂಡ ನಾವು ಆಗೋದಕ್ಕೆ ಬಿಟ್ಟಿಲ್ಲ. ಇದೆಲ್ಲವೂ ಕೂಡ ಶಾಂತಿಯಿಂದ ಇರಬೇಕು ಅಂತ ಹೇಳಿ ನಾವು ಕ್ರಮ ತಗೊಳ್ತಿದ್ದೇವೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಮಾನ್ಯ ದಿನೇಶ್ ಅವರು ಕೂಡ 2 ಮಾತಾಡ್ತಾರೆ ಅವರ ಇಲಾಖೆ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.